ಇದ್ರ ಬಗ್ಗೆ ಏನು ಹೇಳ್ತೀರಿ? ಸೌಜನ್ಯ ಕೇಸ್ ಬಗ್ಗೆ ಏನು ಮಾತಾಡ್ತೀರಿ? ನೋಡ್ರಿ, ಸೌಜನ್ಯ ಕೊಲೆ ಕೇಸು 2012ರಲ್ಲಿ ಅತ್ಯಾಚಾರ ಆ್ಯಂಡ್ ರೇಪ್ ಆದಂಥ ಪ್ರಕರಣ. ಅದರಲ್ಲಿ ಆರೋಪಿಗಳನ್ನ ನಿರ್ಲಕ್ಷ್ಯ ಧೋರಣೆಯಿಂದ ತನಿಖೆ ಮಾಡಿ ನಿರಪರಾಧಿಗಳನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಆಕೆ ಸುಮಾರು 12-10 ವರ್ಷ ಕೋರ್ಟ್ನಲ್ಲಿ ನಡೆಸಿ ಆಮೇಲೆ ಆ ಕೇಸ್ನಲ್ಲಿ ಯಾವುದೇ ಸತ್ಯಾಸತ್ಯತೆ ಇಲ್ಲ ಅಂತ ಬಿಡುಗಡೆ ಮಾಡಿದಂಥ ಕೇಸ್ ಅದು. ಇವತ್ತು ಆ ಕೇಸಿಗೆ ಪಬ್ಲಿಕ್ನವರ ಪುಷ್ಟಿ ತುಂಬ್ತಾ ಇದ್ದಾರೆ. ಆ ಕೇಸ್ನಲ್ಲಿ ಯಾಕಂದರೆ ಕರ್ನಾಟಕದಲ್ಲಿ ಇತಿಹಾಸದ ಪ್ರಕರಣ ಯಾವುದು ಅಂದರೆ ಇವತ್ತಿನ ಮೂಮೆಂಟ್ನಲ್ಲಿ ಸ್ನೇಹ ಕೊಲೆ ಒಂದು, ಎರಡನೇದ್ದು ಸೌಜನ್ಯ ಕೊಲೆ. ಈ ಎರಡು ಕೊಲೆ ಪ್ರಕರಣನ ಯಾವ ರೀತಿ 6 ತಿಂಗಳಿಗೆ ತೀರ್ಪು ಕೊಡೋಂಥ ವ್ಯವಸ್ಥೆ ಆಗಬೇಕು ಮತ್ತು ನಿಜವಾದ ಅಪರಾಧಿಗಳನ್ನ ತೆಗಿಬೇಕು. ಯಾಕಂದರೆ ಇಂಥ ಒಂದು ಅಪರಾಧ ಧರ್ಮಸ್ಥಳ ಕ್ಷೇತ್ರಕ್ಕೆ ಸೈಡ್ ಗಿಡನ ಆದ್ರೆ ಅಪರಾಧನ ಭೇದಿಸಲ್ಲ. ಯಾಕಂದ್ರೆ ಧರ್ಮಸ್ಥಳ ಮಂಜುನಾಥನಿಗೆ ದರ್ಶನಕ್ಕೆ ಹೋದಂಥ ಭಕ್ತರ ಮೇಲೂ ಆಗಿದೆ ಮತ್ತು ಅದೇ ಗ್ರಾಮದಲ್ಲಿ ಇರ್ತಕ್ಕಂಥ ಮಹಿಳೆ ಮೇಲಿನ ಅತ್ಯಾಚಾರ ಕೊಲೆ ಆಗಿದೆ. ಇಂಥ ಪ್ರಕರಣನ ಇವತ್ತು ಪೊಲೀಸ್ನವ್ರು ನಿರ್ಲಕ್ಷ್ಯ ಧೋರಣೆಯಿಂದ ಆ ಕೇಸ್ನ ಒಂದು ಸೈಡ್ ಇಟ್ಟು ಹಾಳು ಮಾಡಿದ್ದಾರೆ. ಆ ಕೇಸಿಗೆ ಮತ್ತೆ ಜೀವ ತುಂಬಬೇಕಾದ್ರೆ ನಮ್ಮಂಥವ್ರು ಎದ್ದೇಳಬೇಕು. ನನ್ನಂಥವ್ನ ಕೈಯಾಗಿ ಇನ್ವಿಟೇಷನ್ ಕೊಡಿಯನ್ನು ನಾನು ಹೆಂಗೆ ಅಪರಾಧಿಗಳನ್ನ ಹೊರಗೆ ತೆಗಿತೀನಿ? ಯಾರ ಮೇಲೆ ಆರೋಪ ಹೊರಿಸಿದಾರ ಆರೋಪಿಯಿಂದ ಸೋಪುಸಿ ಹೇಳಿಕೆ ಪಡ್ಕೊಂಡು ಚಾಚಿಟಿ ನೋಡ್ಕೊಂಡು ಆಮೇಲೆ ಸ್ಟೇಟ್ಮೆಂಟ್ ಹೇಳಿಕೆ ಕಾಪಿ ಪಡ್ಕೊಂಡು ಇದರಲ್ಲಿ ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದು ಕಂಡು ತನಿಖೆ ಮಾಡಿ ಹೊಸದಾಗಿ FIR ಕೇಸ್ ಮಾಡಿ ಆ ಸೌಜನ್ಯಗೆ ನ್ಯಾಯ ಕೊಡಿಸೋದ್ರಲ್ಲಿ ಏನು ತಪ್ಪಿದೆ? ಇಡೀ ಕರ್ನಾಟಕ ಮಹಿಳೆಯರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಜನರ ಸಾಥ್ ಕೊಡ್ಬೇಕು ಇದಕ್ಕೆ. ಯಾಕಂದ್ರೆ ಇವತ್ತು ಸತ್ ಮೇಲೆ ತೀರ್ಪು ನೀಡೋಂಥ ನ್ಯಾಯಾಂಗದ ವ್ಯವಸ್ಥೆ ಐತಿ. ಸತ್ ಹೆಣದ ಮೇಲೆ ಬಂದು ಪಂಚನಾಮ ಬರೆಯುವಂಥ ಪೊಲೀಸ್ ಐತಿ. ಆ ಸತ್ ಹೆಣದ ಮೇಲೆ ಪರಿಹಾರ ಕೊಡುವಂಥ ಸರ್ಕಾರ ಐತಿ. ಇವತ್ತು ಇವೆಲ್ಲ ವೇಸ್ಟ್ ಆಗಿದ್ದವು. ಫಾಸ್ಟ್ ಆಗಬೇಕಾದ್ರೆ ನಮ್ಮೊಳಗೆ ನಾವು ತಿಳ್ಕೊಂಡು ಈ ಪ್ರಕರಣನ ಅತಿ ಶೀಘ್ರದಲ್ಲಿ ಹೆಚ್ಚಿನ ಮಾಹಿತಿ